ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ತಿಳ್ಕೊಬೇಕಾ? ನೀವೆಲ್ಲ ಚಿತ್ರದುರ್ಗ, ದಾವಣಗೆರೆ ಆ ಕಡೆ ಸೈಡ್ ಇದ್ದರೆ ಖಂಡಿತ ಈ ದೇವಸ್ಥಾನಕ್ಕೆಲ್ಲ ವಿಸಿಟ್ ಮಾಡಿರ್ತೀರ. ಬಟ್ ನಮಗಿದು ಹೊಸದು, ಆದರೂ ಈ ಡೀಟೇಲ್ಸ್ನ ಕೊಡ್ತಿದ್ದೀನಿ. ಹಾಗೆ ನನಗಾದ ಎಕ್ಸ್ಪೀರಿಯೆನ್ಸ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಹೋದ್ವಿ. ಆದರೆ ದಾವಣಗೆರೆಯಲ್ಲಿಲ್ಲ, ನಾವು ಕೊಟ್ಟೂರಲ್ಲಿದ್ದೀವಿ. ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡ್ತಿರೋದು. ಅದಕ್ಕೋಸ್ಕರ ಅಲ್ಲಿ ಸಿಗುವಂತಹ ಬೆಣ್ಣೆ ದೋಸೆನ ಟ್ರೈ ಮಾಡಿ, ಜೊತೆಗೆ ಅಲ್ಲಿ ಸಿಗುವಂಥ ಮಿರ್ಚಿ ಎಲ್ಲ ಟ್ರೈ ಮಾಡಿ, ಕೊನೆಯಲ್ಲಿ ಒಂದು ಟೀನ ತೊಗೊಂಡ್ವಿ. ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತಾರಲ್ಲ, ಹಾಗೆ ಸ್ವೀಟ್ನ ಕಮ್ಮಿ ತೊಗೊಳ್ಳಿ ಅಂತ ಟೀನ ಕಪ್ನ ತುಂಬ ಕಡಿಮೆಲಿ ಕೊಟ್ಟಿದ್ರು. ಓಕೆ, ಅದನ್ನು ಮುಗಿಸ್ಕೊಂಡು ನಾವು ಫಸ್ಟ್ ಹೋಗಿದ್ದು ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ. ಇದ್ರ ಬಗ್ಗೆ ಡೀಟೇಲ್ಸ್ ನೋಡೋಣ. ಕೊಟ್ಟೂರು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಈ ದೇವಸ್ಥಾನ ಇರೋದು. ಇಲ್ಲಿ ಬಸವೇಶ್ವರ ಅವರು ನೆಲೆಸಿದ್ದಾರೆ ಅಂತ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲ, ಈ ದೇವಾಲಯ ಭಕ್ತಿ ಮತ್ತು ವಾರ್ಷಿಕ ರಥೋತ್ಸವಕ್ಕೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಮಧ್ಯದಲ್ಲಿದೆ. ಕೂಡ್ಲಿಗಿಯಿಂದ 19 ಕಿಲೋಮೀಟ್ರು, ಹರಪ್ಪನಹಳ್ಳಿಯಿಂದ 28 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿ ನಡೆಯುವ ವಾರ್ಷಿಕ ರಥೋತ್ಸವ ಅಂದರೆ ತೇರು ಬಹಳ ಪ್ರಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಸುಮಾರು ನಾನಾ ಭಾಗಗಳಿಂದ ಭಕ್ತರು ಆಗಮಿಸ್ತಾರೆ ಅಂತ ಕೂಡ ಹೇಳ್ತಾರೆ. ಕೊಟ್ಟೂರೇಶ್ವರರು ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಿದ ಶರಣ ಪಂಚಾಗಣಾಧೀಶ್ವರರಲ್ಲಿ ಒಬ್ಬರೆಂದು ಈಗಲೂ ಕೂಡ ನಂಬ್ತಾರೆ. ಈ ಕ್ಷೇತ್ರ ಎಲ್ಲ ಸಮುದಾಯಗಳ ಜನರ ಆರಾಧ್ಯ ದೈವವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಕೂಡ. ಇದರ ಇತಿಹಾಸದ ಬಗ್ಗೆ ಹೇಳೋದಾದರೆ, ಗುರು ಕೊಟ್ಟೂರೇಶ್ವರರ ಜೀವನ ಮತ್ತು ದಂತಕಥೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ವೀರಶೈವ ಪಂಥವು ಬೆದರಿಕೆಯಲ್ಲಿದ್ದಾಗ ಕೈಲಾಸದ ಶಿವ ಮತ್ತು ಪಾರ್ವತಿ ಜನರನ್ನು ರಕ್ಷಿಸಲು ನಂದಿಗೆ, ಅಂದರೆ ಅದರ ವಾಹನ ನಂದಿಗೆ, ಸರಸೀಪುರಕ್ಕೆ ಹೋಗೋಕ್ಕೆ ಹೇಳ್ತಾರೆ. ಶಿಕಾಪುರ ಎಂದು ಕರೆಯುತ್ತಾರೆ ಸರಸೀಪುರನ. ಶಿಕಾಪುರನ ಈಗ ಕೊಟ್ಟೂರು ಅಂತ ಕರೀತಾರೆ. ನಂದಿ ಸಂತನ ರೂಪವನ್ನು ತೆಗೆದುಕೊಂಡು ಶಿಕಾಪುರಕ್ಕೆ ಬಂದನೆಂದು ಹೇಳಲಾಗುತ್ತದೆ. ಈ ಆಕೃತಿಯು ಕೊಟ್ಟೂರೇಶ್ವರ ಎಂದು ಕರೆಯಲ್ಪಟ್ಟಿತು. ಇನ್ನು ಕನ್ನಡದ ಅರ್ಥದಲ್ಲಿ ಹೇಳೋದಾದರೆ, ಕೊಟ್ಟು ಅಂದರೆ ಕೊಡು ಅಥವಾ ಕೊಡೋದು ಅಂತ ಅರ್ಥ. ಈಶ್ವರ ಅಂದರೆ ಶಿವ ಅಂತ ಸೂಚಿಸುತ್ತದೆ, ಅಂದರೆ ಆಶೀರ್ವಾದ ನೀಡುವವನು ಅಂತ ಅರ್ಥ. ಪ್ರಾಚೀನ ಇತಿಹಾಸದ ಬಗ್ಗೆ ಹೇಳೋದಾದರೆ, ಇಲ್ಲಿ ಸುಮಾರು ಮಠಗಳಿವೆ. ದರ್ಬಾರ್ ಮಠ ಅಥವಾ ದೊಡ್ಡ ಮಠ ಅಂತಲೂ ಕೂಡ ಕರೀತಾರೆ. ಹಿಂದೆ ವೀರಭದ್ರ ದೇವರ ದೇವಾಲಯ ಅದಾಗಿತ್ತು. ಜನರು ಕೊಟ್ಟೂರೇಶ್ವರ ದೇವಸ್ಥಾನನ ಯಾವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಗ ವೀರಭದ್ರ ದೇವರನ್ನು ಪೂಜಿಸೋದನ್ನ ನಿಲ್ಲಿಸ್ಬಿಟ್ರು. ವೀರಭದ್ರ ದೇವರು ಆಗ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ನಂತರ ಗುರುಗಳು ಈಗ ವೀರಭದ್ರ ಸ್ವಾಮಿ ದೇವಸ್ಥಾನವಿರುವ ಕೊಡತಗುಡ್ಡ ಎಂಬ ಇನ್ನೊಂದು ಸ್ಥಳವನ್ನು ಆಕ್ರಮಿಸಿಕೊಳ್ಳಲು ಕೇಳಿಕೊಂಡ್ರು. ಇದು ಈ ಪ್ರದೇಶದಲ್ಲಿ ಅಷ್ಟೇ ಇನ್ನೊಂದು ಪ್ರಸಿದ್ಧವಾದ ದೇವಾಲಯ ಅಂತಲೇ ಹೇಳ್ಬೋದು. ಇನ್ನು ಕೈಲಾಸದಿಂದ ಕಣ್ಮರೆಯಾಗಿ ಶಿಕಾಪುರ ಅಥವಾ ಸರಸೀಪುರ ಅಥವಾ ಈಗಿನ ಕೊಟ್ಟೂರು, ಆ ದೇಗುಲದಲ್ಲಿ ಅಶುದ್ಧ ಸಂತನ ರೂಪದಲ್ಲಿ ಕಾಣಿಸಿಕೊಂಡನು ಶಿವನ ವಾಹನ ನಂದಿ. ಪವಿತ್ರ ಸ್ತೋತ್ರಗಳನ್ನು ಆಡುವ ಋಷಿ ಸಾರಸೀಪುರದಾದ್ಯಂತ ಹರಡಿತು. ಜನರು ಕಲ್ಲುಗಳನ್ನು ಎಸೆದು ಕೆಟ್ಟ ಪದಗಳನ್ನು ಬಳಸಿ ನಂದಿಗೆ ತೊಂದರೆ ನೀಡಲು ಪ್ರಾರಂಭಿಸಿದರು. ನಂದಿಗೆ ತೊಂದರೆ ನೀಡಿದವರೆಲ್ಲರೂ ಕಣ್ಣು ಕಳೆದುಕೊಂಡು ಕುರುಡರಾದರು. ಜನರು ತಮ್ಮ ತಪ್ಪನ್ನು ಅರಿತು ಸಂತನ ಮುಂದೆ ತಲೆಬಾಗಿದ್ರು. ಈ ಘಟನೆಯಿಂದ ವೇಷ ಧರಿಸಿದ್ದ ನಂದಿ ಪ್ರಸಿದ್ಧನಾದನು. ಅಂದರೆ ನಂದಿ ದೇವರು ವೇಷ ಮರೆಸ್ಕೊಂಡು ಬಂದು ಇಲ್ಲಿ ನೆಲೆಸಿದಾಗ ಆಗ ಈ ಥರ ಆಗುತ್ತೆ. ಜನರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಅವರನ್ನು ಭೇಟಿ ಮಾಡಲು ಪ್ರಾರಂಭಿಸಿದರು. ಒಂದಿನ ಒಂದು ಎಮ್ಮೆ ಸತ್ತೋಯ್ತು ಮತ್ತು ಹಸುವಿನ ಹುಡುಗ ಎಮ್ಮೆಯನ್ನು ರಕ್ಷಿಸಲು ಸಂತನ ಬಳಿಗೆ ಬಂದನು ಎಂದು ಹೇಳಲಾಗುತ್ತದೆ. ಸಂತನು ಎಮ್ಮೆಯ ತಲೆ ಮೇಲೆ ತನ್ನ ಕೈಯನ್ನು ಇಟ್ಟನು. ಸತ್ತ ಎಮ್ಮೆ ಮತ್ತೆ ಜೀವ ಪಡೆಯಿತು. ದಿನದಿಂದ ದಿನಕ್ಕೆ ಸಂತನ ಜನಪ್ರಿಯತೆ ಹೆಚ್ಚಾಯಿತು. ಸಂತನು ತನ್ನ ಹೃದಯದಲ್ಲಿ ಶಿವನೊಂದಿಗೆ ಎಲ್ಲ ಜನರಿಗೆ ಆಶೀರ್ವಾದಗಳನ್ನು ನೀಡಿದನು ಮತ್ತು ಜನರ ಸಮಸ್ಯೆಯನ್ನು ಕೂಡ ಪರಿಹರಿಸಿದನು. ಇನ್ನು ಇಲ್ಲಿ 4 ಮಠಗಳಾಗಿ ಈ ದೇವಸ್ಥಾನವನ್ನು ವರ್ಗೀಕರಿಸಲಾಗಿದೆ. ಮೂರ್ಕಲ್ ಮಠ, ತೊಟ್ಟಲ್ ಮಠ, ದರ್ಬಾರ್ ಮಠ. ಇದೇ ನಾನು ತೋರಿಸ್ತಿರೋದು ತೊಟ್ಟಲ್ ಮಠ. ಮೂರ್ಕಲ್ ಮಠ ನಂದಿದೇವರು ಮೊದಲು ಭೂಮಿಗೆ ಬಂದದ್ದು ಮೂರ್ಕಲ್ ಮಠ. ಮೂರ್ಕಲ್ ಮಠಕ್ಕೆ ನಾವು ಹೋಗಿರಲಿಲ್ಲ. ತೊಟ್ಟಲ್ ಮಠಕ್ಕೆ ಹೋದ್ವಿ. ಅದು ತೊಟ್ಟಿಲಿರುವ ದೇವಾಲಯ. ಇಲ್ಲಿಯೇ ದೇವರು ಭಕ್ತರಿಗೆ ಮಗುವನ್ನು ಅನುಗ್ರಹಿಸ್ತಾನೆ. ಯಾವುದೇ ದಂಪತಿಗಳು ಮಕ್ಕಳಾಗದೇ ಇರೋರು ಅಲ್ಲಿ ಹೋಗಿ ಆರಿಸ್ಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಈಗಲೂ ಇದೆ. ಇನ್ನೊಂದು ಬಂದು ದರ್ಬಾರ್ ಮಠ, ಆಗಲೇ ಹೇಳ್ದಂಗೆ, ಅಥವಾ ದೊಡ್ಡ ಮಠ ಅಂತ ಕರೀತಾರೆ. ರಾಜರ ಸಭೆಯ ದೇವಾಲಯ ಅಥವಾ ದೊಡ್ಡ ದೇವಾಲಯ ಅಂತಲೇ ಹೇಳ್ಬೋದು. ಇಲ್ಲಿ ಅವರು ಜನರ ಸಮಸ್ಯೆಗಳನ್ನು ಪರಿಹರಿಸಲು ಬಳಸುತ್ತಿದ್ದರು ಅಂತಲೇ ಹೇಳ್ತಾರೆ. ಇನ್ನೂ ಒಂದು ಬಂದು 4 ಮಠ ಆಗಿರೋದ್ರಿಂದ ಗಚ್ಚಿನ ಮಠ. ಗುರು ಕೊಟ್ಟೂರೇಶ್ವರರು ಧ್ಯಾನ ಮಾಡುವ ಮೂಲಕ ಶಿವನನ್ನು ತಲುಪಿದ್ದು ಇಲ್ಲೇ ಅಂತ ಕೂಡ ಹೇಳ್ತಾರೆ. ನಾವು 2
ಮಠಕ್ಕೆ ಹೋಗಿದ್ವಿ, ತೊಟ್ಟಲ್ ಮಠ ಮತ್ತು ಗಚ್ಚಿನ ಮಠಕ್ಕೆ. ಮೂರ್ಕಲ್ ಮಠ, ದರ್ಬಾರ್ ಮಠಕ್ಕೆ ಹೋಗಲಿಲ್ಲ, ಟೈಮ್ ಸಿಗಲಿಲ್ಲ ಅಂತ ಹೇಳಿ. ಇನ್ನು ಗಚ್ಚಿನ ಮಠದಲ್ಲಿ ಜೀವಂತ ಸಮಾಧಿ ಆಗಿರೋದನ್ನು ಕೂಡ ನಾವು ನೋಡ್ಬೋದು. ಜೊತೆಗೆ ಅಲ್ಲಿ ಧ್ಯಾನ ಮಾಡುವ ಮೂಲಕ ಶಿವನನ್ನು ತಲುಪಿದ್ದು ಅದೇ ಜಾಗದಲ್ಲಿ. ಜೊತೆಗೆ ಅಲ್ಲಿ ಅಕ್ಬರರು ಕೊಟ್ಟಿರುವಂತಹ ಒಂದು ಮಂಚ ಕೂಡ ಈಗಲೂ ಅಲ್ಲೇ ಇದೆ. ಅದನ್ನು ಕೂಡ ನಂಬ್ತಾರೆ ದೇವರು ಅಂತ ಹೇಳಿ. ಕೊಟ್ಟೂರಮ್ಮ ಅನ್ನೋ ಒಂದು ದೇವಸ್ಥಾನ ಕೂಡ ಇದೆ, ಅಲ್ಲಿ ಪಾರ್ವತಿಯ ದೇವಸ್ಥಾನ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಮಹಾಶಿವರಾತ್ರಿಗೆ ಸ್ವಲ್ಪ ಮೊದಲು ನಡೆಯುವ ಗುರು ಕೊಟ್ಟೂರೇಶ್ವರ ತೇರು ಸಮಯದಲ್ಲಿ ಕರ್ನಾಟಕ ಮತ್ತು ಇತರ ರಾಜ್ಯಗಳಂತ ಇಲ್ಲಿಗೆ ಭೇಟಿ ನೀಡ್ತಾರೆ. ಗುರು ಕೊಟ್ಟೂರೇಶ್ವರ ವಿಗ್ರಹವನ್ನು ರಥದೊಳಗೆ ಇಡಲಾಗುತ್ತದೆ. ನಂತರ ಬುಡಕಟ್ಟು ಜನರು ಅವನಿಗೆ ಹಾಲು ಬಡಿಸುತ್ತಾರೆ, ಅಂದರೆ ಗಿಣ್ಣ ಹಾಲನ್ನು ಹಾಕ್ತಾರೆ. ಪ್ರತಿ ವರ್ಷ ಅದು ತೇರು ನಡಿಬೇಕು ಮುಂಚೆ ಅಲ್ಲಿನ ಜನರು ಕೂಡ ಅದನ್ನು ಹೇಳಿದ್ರು, ಹಸು ಅಥವಾ ಎಮ್ಮೆ ಅಥವಾ ಮೇಕೆ ಯಾವುದಾದ್ರೂ ಒಂದು ಬುಡಕಟ್ಟು ಕುಟುಂಬದಲ್ಲಿ ಅದಕ್ಕೆ ತನ್ನ ಮರಿಗಳಿಗೆ ಜನ್ಮ ನೀಡಬೇಕು. ಜನ್ಮ ನೀಡಿ ಅದರ ಹಾಲಿಂದ, ಅಂದರೆ ಗಿಣ್ಣ ಹಾಲನ್ನ ತಂದು ಅಲ್ಲಿ ತೇರಿಗೆ ಪೂಜೆ ಮಾಡಿದ್ಮೇಲೆ ತೇರು ಮುಂದೆ ಹೋಗುತ್ತೆ ಅನ್ನೋದು ನಂಬಿಕೆ. ಈಗಲೂ ಕೂಡ ಅಲ್ಲಿ ಅದೇ ಇದೆ, ಅದೇ ನಡೀತಾ ಬಂದಿದೆ. ಇಲ್ಲಾಂದರೆ ತೇರು ಮುಂದೆನೇ ಹೋಗಲ್ವಂತೆ. ಆ ಥರ ಕೂಡ ಒಂದು ನಂಬಿಕೆ ಅಲ್ಲಿದೆ. ಅದನ್ನು ನಂಬ್ತಾರೆ ಕೂಡ, ಅದು ಆಗಿದೆ ಅಂತ ಕೂಡ ಅಲ್ಲಿನ ಜನ ಕೂಡ ಈಗಲೂ ಹೇಳ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಜನ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಕೆಟ್ಟದ್ದು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಆದರೆ ಆ ತೇರು ಮೂಲ ನಕ್ಷತ್ರದಲ್ಲಿ ಇದ್ದಾಗಲೇ ತೇರನ್ನ ಎಳೆಯೋದಕ್ಕೆ ಪ್ರಾರಂಭ ಮಾಡೋದಂತೆ. ಅದನ್ನು ಕೂಡ ಅಲ್ಲಿನ ಜನ ಹೇಳಿದ್ರು. ಮೂಲ ನಕ್ಷತ್ರಕ್ಕೆ ಹೊಂದಿಕೆ ಆಗಲಿಲ್ಲ ಅಂದರೆ ತೇರು ಮುಂದೆನೇ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿನ ನಂಬಿಕೆ. ಯಾಕಂದರೆ ಭಗವಾನ್ ಕೊಟ್ಟೂರೇಶ್ವರರು ರಥದೊಳಗೆ ಇರ್ತಾರೆ, ಅದು ಕರೆಕ್ಟಾಗಿ ಹೊಂದಿಕೆ ಆದರೆ, ಜೊತೆಗೆ ಅಲ್ಲಿನ ಪ್ರಾಣಿಗಳು ಮರಿ ಹಾಕಿ ಆ ಗಿಣ್ಣ ಹಾಲು ಹಾಕಿದ ಮೇಲೇ ರಥ ಮುಂದೆ ಹೋಗೋದು ಅನ್ನೋದು ನಂಬಿಕೆ. ಆಗ ಅಲ್ಲಿನ ಭಕ್ತರು ಓಂ ಶ್ರೀ ಗುರು ಕೊಟ್ಟೂರೇಶ್ವರಾಯ ನಮಃ, ಕೊಟ್ಟೂರೇಶ್ವರ ದೊರೆಯೇ ನಿನಗ್ಯಾರು ಸರಿ, ಸರಿ ಸರಿ ಎಂದವರ ಅಜ್ಞಾನ ತೊರೆ, ಬಹುಪರಾಗ್ 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 ಎಂದು ಕೂಗ್ತಾ ಮಂತ್ರವನ್ನು ಪಠಿಸುತ್ತಾ ರಥವನ್ನು ಎಳೆಯಲು ಆರಂಭಿಸ್ತಾರೆ. ಎಷ್ಟೋ ಭಕ್ತರು ತಮ್ಮ ಸ್ಥಳೀಯ ಸ್ಥಳಗಳಿಂದ ಕಾಲ್ನಡಿಗೆಯಲ್ಲಿ ಕೊಟ್ಟೂರನ್ನು ತಲುಪ್ತಾರೆ ಅಂತಲೇ ಹೇಳ್ತಾರೆ. ಪಾದಯಾತ್ರೆ ಮಾಡ್ತಾರೆ. ಜೊತೆಗೆ ಏನೇನು ಅಂದ್ಕೊಂಡಿರ್ತಾರೆ ಅದನ್ನೆಲ್ಲ ಅಲ್ಲಿ ಮಾಡಿದ್ರೆ ಅವ್ರು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಅನ್ನೋದು ನಂಬಿಕೆ ಈಗಲೂ ಇಟ್ಕೊಂಡಿದ್ದಾರೆ. ಎಷ್ಟೋ ಜನ ಬೇರೆ ಬೇರೆ ಊರುಗಳಿಂದ ಬಂದಾಗ ಕೊಟ್ಟೂರಿಗೆ ತಲುಪಿದ ತಕ್ಷಣ ಫಸ್ಟು ದರ್ಬಾರ್ ಮಠಕ್ಕೆ, ಅಂದರೆ ಜೀವಂತ ಸಮಾಧಿ ಇರೋ ಮಠಕ್ಕೆ ಭೇಟಿ ನೀಡಿ ನಂತರ ಉಳಿದ 3 ದೇವಾಲಯಗಳಿಗೆ ಭೇಟಿ ನೀಡ್ತಾರೆ ಅನ್ನೋದು ಒಂದು ನಂಬಿಕೆ. ಹೊರಗಡೆಯಿಂದ ಬಂದಿನ ಜನಗಳಿಗೆ ಅಲ್ಲಿನ ಗಚ್ಚಿನ ಮಠ ಅಥವಾ ಇತರ ಮಠಗಳಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶನೂ ಕೂಡ ಮಾಡಿಕೊಡ್ತಾರೆ. ಒಟ್ಟಿನಲ್ಲಿ ಈ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರೆ ಅಲ್ಲಿ ಯಾರೇ ಏನೇ ಅಂದ್ಕೊಂಡು ಹೋದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈಗಲೂ ಅಲ್ಲಿನ ಜನರಲ್ಲಿ ಇದೆ. ದೇವಸ್ಥಾನಗಳು ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ನೋಡೋಕ್ಕೆ ಒಂಥರ ವಿಜೃಂಭಣೆಯಿಂದ ಇದೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಕೊಡುತ್ತೆ. ನೀವು ಯಾರಾದರೂ ಸುತ್ತಮುತ್ತ ಅಲ್ಲೇ ಇದ್ದರೆ ಖಂಡಿತ ಭೇಟಿ ಮಾಡಿ. ಎಷ್ಟೋ ಈ ಥರ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲೇ ತುಂಬ ಪ್ಲೇಸಸ್ ಇದೆ ನೋಡೋದಕ್ಕೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನಾವು ಇನ್ನು ಬೆಂಗಳೂರು ಸೈಡಿಂದ ಬಂದವ್ರಿಗೆ ಇದೆಲ್ಲ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂತಹ ದೇವಸ್ಥಾನಗಳು, ಅದರ ಒಂದು ಹಿಂದಿನ ಮಹಿಮೆ ಜೊತೆಗೆ ಹಳೆಯ ಕಾಲದ ಅಲ್ಲಿನ ಪದ್ಧತಿಗಳು ಅಷ್ಟೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ದೇವಸ್ಥಾನಗಳು ಎಷ್ಟು ವಿಶಾಲವಾಗಿದೆಯೋ ಅಷ್ಟೇ ಅದರ ಒಂದು ರಹಸ್ಯಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ, ಹಾಗೆ ಬರೀ ರಹಸ್ಯ ಅಷ್ಟೇ ಅಲ್ಲ, ಈಗಲೂ ಕೂಡ ಆ ನಂಬಿಕೆ ಇದೆ. ಈಗಲೂ ಕೂಡ ಅದೇ ಪದ್ಧತಿ ರೂಢಿಯಲ್ಲಿದೆ ಅನ್ನೋದು ಒಂದು ವಿಸ್ಮಯದ ಸಂಗತಿ. ಇದಿಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಜೊತೆಗೆ ಅಲ್ಲಿಂದ ನಾವು ಇದೆಲ್ಲನೂ ಮುಗಿಸ್ಕೊಂಡು 2 ಮಠನ ಮಿಸ್ ಮಾಡಿದ್ವಿ, ಯಾಕಂದರೆ ಲೇಟ್ ಆಗಿತ್ತು ಅಂತ ಹೇಳಿ. ಮತ್ತೆ ಇನ್ನೊಂದು ಸಲ ಯಾವಾಗಾದರೂ ಹೋದಾಗ ಖಂಡಿತ ಆ ಮಠಕ್ಕೂ ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ನಮ್ಮ ಚಿತ್ರದುರ್ಗ, ದಾವಣಗೆರೆ ಸೈಡೆಲ್ಲ ಹೋದರೆ ವಿಂಡ್ ಮಿಲ್ಗಳು ತುಂಬ ಕಾಣಿಸುತ್ತೆ. ಅದನ್ನು ಕೂಡ ಹಾಗೆ ಕ್ಯಾಪ್ಚರ್ ಮಾಡಿ ಆರಾಮಾಗಿ ಖುಷಿಯಿಂದ ನಮ್ಮ ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಸೊ ಹೇಗಿತ್ತು ವಿಡಿಯೋ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ಆ ಕಡೆ ಇದ್ದರೆ ಭೇಟಿ ಮಾಡಿ. ಥ್ಯಾಂಕ್ ಯು.